ಆಪ್ತ ಮಿತ್ರ 3 ಸಿನಿಮಾ ಮತ್ತೆ ಸೆಟ್ಟೇರಲಿದೆಯಾ? ನಟ ರಮೇಶ್ ಅರವಿಂದ್ ಮತ್ತೆ ನಟಿಸುತ್ತಾರಾ? ಆಪ್ತ ಮಿತ್ರ 3 ಸಿನಿಮಾದ ಬಗ್ಗೆ ಕ್ಲಾರಿಟಿ ಕೊಟ್ಟ ರಮೇಶ್. ಕನ್ನಡ ಚಿತ್ರರಂಗದ ಹಾರರ್ ಸಿನಿಮಾಗಳ ಪೈಕಿ ನಟ ವಿಷ್ಣುವರ್ಧನ್ ಅಭಿನಯದ ಆಪ್ತ ಮಿತ್ರ ಕೂಡ ಒಂದು. ಇದು 2004ರಲ್ಲಿ ಈ ಸಿನಿಮಾದಲ್ಲಿ ನಟಿ ಸೌಂದರ್ಯ ಅವರ ನಾಗವಲ್ಲಿ ಪಾತ್ರ ನೋಡಿ ಜನ ಬೆಚ್ಚಿ ಬಿದ್ದಿದ್ದರು. ಬಳಿಕ ಇದರ ಮುಂದುವರೆದ ಭಾಗವಾಗಿ ಆಪ್ತ ರಕ್ಷಕ ಕೂಡ ರಿಲೀಸ್ ಆಗಿತ್ತು. ಈಗ ಮತ್ತೆ ಸಿಕ್ವೆಲ್ ಆಪ್ತ ಮಿತ್ರ 3 ಕೂಡ ಬರಲಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಮೊದಲೆರಡು ಸಿನಿಮಾಗಳ ಅವಧಿಯಲ್ಲೇ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಸೌಂದರ್ಯ ಹಾಗೂ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ದರು. ಇದೇ ಕಾರಣಕ್ಕೆ ಮತ್ತೊಂದು ಸಿನಿಮಾ ಸೆಟ್ ಏರಲಿಲ್ಲ. ಇದೀಗ ಆಪ್ತ ಮಿತ್ರ 3 ಬಗ್ಗೆ ನಟ ರಮೇಶ್ ಅರವಿಂದ್ ಮಾತನಾಡಿದ್ದಾರೆ. ಹೌದು, ಆಪ್ತ ಮಿತ್ರ ಸಿನಿಮಾದಲ್ಲಿ ನಟ ರಮೇಶ್ ಅರವಿಂದ್ ಅವರು ವಿಷ್ಣುವರ್ಧನ್ ಅವರ ಸ್ನೇಹಿತನ ಪಾತ್ರದಲ್ಲಿ ನಟಿಸಿದ್ದರು. ಆದರೆ ಈ ಸಿನಿಮಾ ವೇಳೆ ನಟಿ ಸೌಂದರ್ಯ ಅವರು ಭೀಕರ ದುರಂತದಲ್ಲಿ ಸಾವನ್ನಪ್ಪಿದ್ದರು. ಆ ಸಾವಿಗೂ ನಾಗವಲ್ಲಿ ಪಾತ್ರಕ್ಕೂ ಸಂಬಂಧವಿದೆ ಎಂದೆಲ್ಲ ಸುದ್ದಿ ಹಬ್ಬಿತ್ತು. ಬಳಿಕ ಆಪ್ತ ಮಿತ್ರ ಸಿನಿಮಾದ ಸಿಕ್ವೆಲ್ ಆಪ್ತ ರಕ್ಷಕ ಸಿನಿಮಾ ಕೂಡ ರಿಲೀಸ್ ಆಗುವ ಮುನ್ನವೇ ವಿಷ್ಣುವರ್ಧನ್ ಅವರು ಕೂಡ ನಿಧನರಾದರು. ಇದು ಭಯಾನಕ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡದಂತಾಗಿತ್ತು. ಇನ್ನು 2010ರಲ್ಲಿ ವಿಷ್ಣುವರ್ಧನ್ ಅಭಿನಯದ ಆಪ್ತ ರಕ್ಷಕ ಅವರ 200ನೇ ಸಿನಿಮಾ ಆಗಿತ್ತು. ಇದೇ ಅವರ ನಿಧನದ ನಂತರ ಈ ಸಿನಿಮಾ ರಿಲೀಸ್ ಆಗಿತ್ತು. ಎರಡು ಸಿನಿಮಾಗಳ ಅವಧಿಯಲ್ಲೇ ಪ್ರಮುಖ ಪಾತ್ರಧಾರಿಗಳು ಸಾವನ್ನಪ್ಪಿದ್ದರಿಂದ ಗಾಳಿ ಸುದ್ದಿಗಳು ಹರಿದಾಡಿದ್ದವು. ನಾಗವಲ್ಲಿ ಆತ್ಮ ಅಂತೆಲ್ಲ ಸುದ್ದಿ ಹಬ್ಬಿತ್ತು. ಎಲ್ಲ ಅಂದುಕೊಂಡಂತಾಗಿದ್ದರೆ ಇಷ್ಟೊತ್ತಿಗೆ ಆಪ್ತ ಮಿತ್ರ 3 ಕೂಡ ರಿಲೀಸ್ ಆಗಬೇಕಿತ್ತು. ಆ ಎರಡು ಘಟನೆಗಳ ನಂತರ ಮತ್ತೆ ಅದರ ಸಿಕ್ವೆಲ್ ಮುಂದುವರೆಸಲು ಆಸಕ್ತಿ ತೋರಲಿಲ್ಲ. ಆದರೆ ಈ ಸಿನಿಮಾಗಳು ಬಂದು ದಶಕಗಳೇ ಕಳೆದರೂ ಆಪ್ತ ಮಿತ್ರ ಎನ್ನುವ ಸಿನಿಮಾ ಬಗೆಗಿನ ಕುತೂಹಲ ಕಡಿಮೆಯಾಗಿಲ್ಲ ನೋಡಿ. ಆಪ್ತ ಮಿತ್ರ 3 ಸಿನಿಮಾ ಕೂಡ ಬರಬೇಕು ಎಂದು ಹಲವರು ಬೇಡಿಕೆ ಇಡುತ್ತಲೇ ಇದ್ದಾರೆ. ಇನ್ನು ಈ ಬಗ್ಗೆ ರಮೇಶ್ ಅರವಿಂದ್ ಇತ್ತೀಚೆಗೆ ಮಾತನಾಡಿದ್ದಾರೆ. ಆಪ್ತ ಮಿತ್ರ 3 ಬರುತ್ತಾ ಇಲ್ವಾ ಎಂಬ ಪ್ರಶ್ನೆಗೆ ಕ್ಲಾರಿಟಿ ಸಹ ಕೊಟ್ಟಿದ್ದಾರೆ. ಈ ನಾಗವಲ್ಲಿ ಒಂದು ವಿಷಯ. ನನ್ನ ಪ್ರಕಾರ ನಾಗವಲ್ಲಿ ಅನ್ನೋದು ಒಂದು ಸಬ್ಜೆಕ್ಟ್, ಅದೊಂದು ಸ್ಕ್ರೀನ್ ಕ್ಯಾರೆಕ್ಟರ್ ಅಷ್ಟೇ. ಆಪ್ತ ರಕ್ಷಕ ಸಿನಿಮಾ ಮಾಡುವ ವೇಳೆ ಅಂತಹ ಕಥೆಯೊಂದು ಬಂದಿತ್ತು. ಆದರೆ ಆಪ್ತ ಮಿತ್ರ ಆಪ್ತ ರಕ್ಷಕ ಆದ ಮೇಲೆ ನಾನು ಮಾಡುತ್ತಿರುವ ಹಾರರ್ ಸಿನಿಮಾ ದೈಜಿ ಮಾತ್ರ ಎಂದಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಆಪ್ತ ಮಿತ್ರ 3 ಸಿನಿಮಾ ಸೆಟ್ ಇರುವುದು ಅನುಮಾನ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇತ್ತೀಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರುವುದಕ್ಕೆ ಕೂಡ ರಮೇಶ್ ಅವರು ಸಂತೋಷವಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಒಟ್ಟಾರೆಯಾಗಿ ಆಪ್ತ ಮಿತ್ರ 3 ಸಿನಿಮಾ ಬರಲ್ಲ, ಬಂದಿದ್ದರೆ ಚೆನ್ನಾಗಿರುತ್ತೆ ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಿಲನ್ ಗೌಡ, ಸ್ಪೀಡ್ ಫಿಲ್ಮಿ, ಬೆಂಗಳೂರು.